ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ಈಸಿಯಾಗಿ ಪೂರಿ ಮತ್ತು ಸಾಗುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಟೈಮಲ್ಲಿ ಪೂರಿ ಮತ್ತು ಸಾಗುನ ಎರಡೂ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಕೊಬೋದು. ಸಾಗುನ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ಮತ್ತು ಸಿಂಪಲ್ ಕೂಡ. ಮತ್ತು ಯಾರಿಗೆಲ್ಲ ಪೂರಿನ ನೀಟಾಗಿ ಮಾಡೋಕ್ಕೆ ಬರಲ್ಲ ಮತ್ತು ಹೆಂಗೆ ಮಾಡಿದ್ರು ಪೂರಿ ಈ ಥರ ಉಪ್ಪಿ ಬರ್ತಾಯಿಲ್ಲ ಸಾಫ್ಟಾಗಿ ಅಂತಂದರೆ ಈ ಟಿಪ್ಸ್ ಒಂದ್ಸಲ ಫಾಲೋ ಮಾಡಿ. ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಆ ಥರ ನಾನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ರೆಸಿಪಿ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡ್ದಲೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಪೂರಿ ಹಿಟ್ಟು ಕಲಿಸ್ಕೊಳಕ್ಕೆ ಒಂದು ಬೌಲ್ಗೆ 1 ಕಪ್ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಉಪ್ಪಿನ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಈ ಥರ ಬಟ್ಲಲ್ಲಿ 2 ಬಟ್ಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಯಾವ ಬ್ರ್ಯಾಂಡಾರ ತಗೊಳ್ಳಿ. ಮತ್ತು ನೋಡಿ, ಇದೇ ಬಟ್ಲಲ್ಲಿ 2 ಕಪ್ ಆಗೋವಷ್ಟು ನಾನಿಲ್ಲಿ 2 ಬಟ್ಲಾಗೋವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡಲ್ಲ, ಅದೇ ಬಟ್ಲಲ್ಲಿ ನಾನು ಅರ್ಧ ಬಟ್ಲಷ್ಟು ಮೈದಾ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಸೋಡಾ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ, ನಾನು ಇಷ್ಟೇ ಮಾಡ್ತಾ ಇರೋದು. ಈ ಥರ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಯಾವುದೇ ಸೋಡಾ ಏನು ಹಾಕೋದೇ ಬೇಡ. ಇದೆಲ್ಲ ಹಸಿಟ್ಟು ಹಾಕಿದಾದ್ಮೇಲೆ ನೀಟಾಗಿ ಹಿಟ್ಟನ್ನು ಫಸ್ಟು ಎಣ್ಣೆ ಏನು ಹಾಕ್ದಂಗೆ ಹಿಟ್ಟನ್ನ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಲಿಸ್ಕೊತಾರಿ. ಯಾವಾಗ ಇದು ಕೈಗೆಲ್ಲ ಅಂಟುತ್ತಾ ಇರುತ್ತಲ್ಲ, ಒಂದು ಸ್ವಲ್ಪ ಕಲಸಿದ್ದಾದಮೇಲೆ ಒಂದೇ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈ ಥರ ಹಿಟ್ಟನ್ನ ಮಾತ್ರ ಚೆನ್ನಾಗಿ ನಾದ್ಕೊಬೇಕು. ಮಾಮೂಲಿ ನಾವು ಒಬ್ಬಟ್ಟು ಮಾಡ್ಬೇಕಾದ್ರೆ ಹಿಟ್ಟನ್ನೆಲ್ಲ ನಾದ್ಕೋತೀವಲ್ಲ, ಆ ಥರ ಚೆನ್ನಾಗಿ ನಾದ್ಕೊಬೇಕು. ನೋಡಿ, ಇವಾಗ ಕಲಸಿದ್ದಾಗಿದೆ. ಈ ಥರ ಕಲಿಸ್ಕೊಬೇಕು. ಲಾಸ್ಟಿಗೆ ಮೇಲ್ಗಡೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನೆಂದರೆ ಸಾಕು. ಇದೇನು ಜಾಸ್ತಿ ಹೊತ್ತೇನು ನೆನೆಯೋದು ಬೇಡ, ಒಂದು 10 ನಿಮಿಷ ನೆಂದರೆ ಸಾಕು. ಇವಾಗ ಇದು ಹಸಿಟ್ಟು ನೆನೆಯೋ ಅಷ್ಟೊತ್ತಿಗೆ ನಾವು ಈಗ ಸಾಗುಗೆ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ನಾನು ಸಾಗುಗೆ ರುಬ್ಕೊಳಕ್ಕೆ ಒಂದು 4 ಟೊಮೊಟೊ, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಚಿಕ್ಕ ಬಟ್ಲಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು 3 ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು ಚಿಕ್ಕ ಬಟ್ಲಲ್ಲಿ ನಾನಿಲ್ಲಿ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ. ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈಗ ಖಾರನ ರುಬ್ಕೊಳಕ್ಕೆ ಫಸ್ಟು 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, ಮತ್ತು ನಾನು 3 ರಿಂದ 4 ಟೊಮೊಟೊನ ತೊಗೊಂಡಿದ್ದೀನಿ. ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ. ನಾನು ಇಷ್ಟೇ ಮಸಾಲೆ ರುಬ್ಕೊಳಕ್ಕೆ ತೊಗೊಂಡಿರೋದು, ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ ಕೂಡ, ಟೈಮು ಸಹ ಸೇವ್ ಆಗುತ್ತೆ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ತೋರಿಸ್ತೀನಲ್ಲ, ಈ ಥರ ನೈಸಾಗಿ ರುಬ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈ ಸಾಗುನ ಮಾಡ್ಕೊಬೋದು. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಕೊಂಡಿರೋ ನಾನಿಲ್ಲಿ ಈರುಳ್ಳಿನ ಒಂದು 3 ಗೆಡ್ಡೆಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ. ಈರುಳ್ಳಿ ಹಾಕಿದ್ದಾದಮೇಲೆ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದಾದಮೇಲೆ ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ್ದಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಬಟಾಣಿ ಎಲ್ಲ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ. ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರುಬ್ಬಿಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ರುಬ್ಬಿಕೊಂಡಿದ್ವಲ್ಲ, ಟೊಮೊಟೊ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಅಷ್ಟೇ ನಾವೀಗ ರುಬ್ಬಿಕೊಂಡಿದ್ದು. ಈ ಮಸಾಲೆನೆಲ್ಲ ಹಾಕಿದ್ದಾದ್ಮೇಲೆ ಅದೇ ಜಾರ್ಗೆ ಒಂದೇ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಧನಿಯದ ಪುಡಿನ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಧನಿಯದ ಪುಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಇರಬೇಕು ಸಾಗು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಈ ಹದದಲ್ಲಿ ಇರಬೇಕು. ಇವಾಗ ಧನಿಯದ ಪುಡಿ, ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಗಂಟಾಗುತ್ತೆ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನೋಡಿ, ತೋರಿಸ್ತಾ ಇದ್ದೀನಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಥರ ಸಾಗನ್ನ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಕೊಬೋದು, ಅಷ್ಟು ಸುಲಭವಾಗಿ ಮಾಡ್ಬೋದು. ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ನೋಡಿ ತೋರಿಸ್ತಿದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಏಕೆಂದರೆ ಬಟಾಣಿ ಹಸಿದಾದರೆ ಒಂದು 2 ವಿಷಲ್ ಸಾಕು. ಒಂದು 4 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ಇದು ವಿಷಲ್ ಆಗೋದ್ರೊಳಗೆ ನೋಡಿ ಇವಾಗ ಪೂರಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಸಾಫ್ಟಾಗಿ ಹಿಟ್ಟು ನೆಂದಿದೆ ಅಂತ. ಕೇವಲ ಒಂದು 10 ನಿಮಿಷ ಅಷ್ಟೇ ಸಾಕು. ಈಗ ಹಪ್ಪಳ ಎಲ್ಲ ಪ್ರೆಸ್ ಮಾಡ್ತೀವಲ್ಲ, ಮಾಮೂಲಿ ಪ್ರೆಸ್ಸರ್ನ ತಗೊಂಡು ಒಂದು ಕವರ್ ಹಾಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನೇ ಸಾವ್ಕೊಂಡು ಒಂದು ಸ್ವಲ್ಪ ಈ ಥರ ಪೂರಿನ ಒಂದು ಚಿಕ್ಕ ಪೂರಿನಷ್ಟು ಉಂಡೆನ ತೊಗೊಂಡ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ನೋಡಿ ತೋರಿಸ್ತಿದ್ದೀನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೀರಾ ಜಾಸ್ತಿಯಾಗಿ ಹಿಟ್ಟನ್ನು ಪ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತೀರಾ ತೆಳ್ಳಗಾಗ್ಬಿಡುತ್ತೆ. ಈ ಥರ ನೋಡಿ ಈ ಹದದಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಯಾವತ್ತಾದರೂ ಅಷ್ಟೇ ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ನೀವು ಪೂರಿನ ಹಾಕ್ಕೊಳ್ಳಿ. ನೋಡಿ ಆವಾಗ ಆಟೋಮೆಟಿಕ್ಕಾಗಿ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವಿಲ್ಲಿ ಯಾವುದೇ ರೀತಿ ಸೋಡಾ ಆಗಲಿ ಏನು ಯೂಸ್ ಮಾಡಿಲ್ಲ. 2 ಹಿಟ್ಟು, ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಅಷ್ಟೇ ನಾನು ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಿದೆ ಅಂತ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಯಾವುದೇ ರೀತಿ ಚಿರೋಟಿ ರವೆ ಯೂಸ್ ಮಾಡಿಲ್ಲ, ಸೋಡಾ ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಅಂತ. ನಾನು ಇದೇ ಥರ ಎಲ್ಲ ಪೂರಿನ ಬೇಯಿಸಿ ಎತ್ತಿಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಲ್ಲ ಪೂರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಒಂದು ನಾನಿಲ್ಲಿ ಪೂರಿನ ಕೈಲಿ ಇದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಪೂರಿ ಅಂತ. ಒಂದು ಸ್ವಲ್ಪನೂ ಹೊಲ್ಟಿಲ್ಲ, ಅಷ್ಟು ಸ್ಮೂತಾಗಿ ಇರುತ್ತೆ. ಈ ಥರ ಒಂದು ಸಲ ಪೂರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈಗ ಪೂರಿ ಎಲ್ಲ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಈಗ ಸಾಗು ಸಹ ರೆಡಿಯಾಗಿದೆ. ನೋಡಿ ಸಾಗೂ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಅಟ್ ಎ ಟೈಮಲ್ಲಿ 2 ಸಹ ಮಾಡ್ಕೊಬೋದು, ಪೂರಿ ಮತ್ತು ಸಾಗು. ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಬೇಗ ಗಡಿಬಿಡಿಯಾಗಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಪೂರಿ ಮತ್ತು ಸಾಗು 2 ರೆಡಿಯಾಗಿದೆ. ನಾನೀಗ ಒಂದು ಬಟ್ಲಿಗೆ ಸಾಗುನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.